ಆತ್ಮೀಯ H16 ನ್ಯೂಸ್ ಅರ್ಥಾತ್ ಥೇ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರ್ರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಈ ಸುದ್ದಿಗಳನ್ನು. And that is the reason I always appreciate the role of Amazon for creating jobs and creating markets for the socially backward, socially, economically, educationally backward people. And that is to be the highest priority for all of us. I am really giving my special best wishes for your initiative Sambhav. Sambhav means possible. I feel that this positive word is very important. Impossible, it words means I am possible. So today everything is Sambhav, everything is possible. For that reason we need to plan exactly, correctly. We have to design the product by which we need to understand what is the requirement of the people. We have to reduce the cost by reducing the logistic cost, packaging cost. And at the same time, we need to make branded products in the market. The proven technology, economic viability, availability of raw material, and marketability of the finished product is the important thing. ಶ್ರೀ ಬಾಲೂರವರಿದ್ದಾರೆ, ಅವರು ಕೂಡ ಆತ್ಮೀಯವಾದ ಸ್ವಾಗತ ಒಪ್ಪಿಕೊಂಡು ಬಂದಿದ್ದಾರೆ. ಇದು ಶ್ರೀ ಅವರು ತಮ್ಮ ಕಲಾ ನೈಪುಣ್ಯವನ್ನು ವೃದ್ಧಿಗೊಳಿಸುವಂತೆ ಕಲಾ ಪ್ರತಿಭೋತ್ಸವವು ನಮ್ಮಲ್ಲಿರುವ ಮನಗಂಡೇನೆ ಇಂಥ ಕಾರ್ಯಕ್ರಮಗಳ ಮೂಲಕ ನಾವು ಬಾಲ ಪ್ರತಿಭೆಗಳು, ಕಿಶೋರ ಪ್ರತಿಭೆಗಳು, ಯುವ ಪ್ರತಿಭೆಗಳು ಇವು ಸಾಂಸ್ಕೃತಿಕ ಲೋಕದೆಡೆಗೆ ಹೆಜ್ಜೆ ಇಡಲಿ. ಎಜುಕೇಶನ್ ಜೊತೆಗೇನೆ ಅವರಿಗೆ ಕಲ್ಚರಲ್ ಎಜುಕೇಶನ್ ಸಿಕ್ಕಿದ್ರೆ ಎಜುಕೇಶನ್ ಅವರಿಗೆ ಸ್ವಶಕ್ತಿಯನ್ನು ಕೊಡುತ್ತೆ, ಕಲ್ಚರಲ್ ಎಜುಕೇಶನ್ ಅವರಿಗೆ ಸಂಸ್ಕಾರವನ್ನು ಕೊಡುತ್ತೆ, ಸಾಂಸ್ಕೃತಿಕ ವ್ಯಕ್ತಿತ್ವವನ್ನು ಕೊಡುತ್ತೆ. ಸಾಂಸ್ಕೃತಿಕ ವ್ಯಕ್ತಿತ್ವ ಕೊಟ್ಟಂತವರು ಅಥವಾ ಪಡೆದಂತವರು ಈ ಸಮಾಜಕ್ಕೆ ಎಂದೂ ಹೊರೆಯಾಗೋದಿಲ್ಲ, ಸಮಸ್ಯೆ ಆಗೋದಿಲ್ಲ. ಎಲ್ಲರಲ್ಲೂ ಇರುತ್ತೆ. ಆದರೆ ಸಿಕ್ಸ್ತ್ ಸೆನ್ಸ್, ಆರನೇ ಇಂದ್ರಿಯ ಅಂತಕ್ಕಂಥದ್ದು ಬರಬೇಕು ಅಂತಂದ್ರೆ ಅದು ಪ್ರತಿಭೆ ಅಂತ ಹೇಳಿ ಹೇಳ್ತಾರೆ. ಪ್ರತಿಭೆ ಅಂದರೆ ಅದು ಸಿಕ್ಸ್ತ್ ಸೆನ್ಸ್. ಮಾಮೂಲಿ ಸಾಮಾನ್ಯ ಜನರಿಗೆ ಅದು ಸಿಕ್ಕೋದಿಲ್ಲ. ಇದು ಎಲ್ಲವನ್ನೂ ಮೀರಿದ್ದು, ಜಾತಿ, ಧರ್ಮ, ಭಾಷೆ, ಗಡಿ ಎಲ್ಲವನ್ನೂ ಮೀರಿದಂತಹ ಒಂದು ಸಿಕ್ಸ್ತ್ ಸೆನ್ಸ್ ಇದು. ಅದನ್ನೇ ನಾವು ಪ್ರತಿಭೆ ಅಂತ ಹೇಳಿ ಕರಿತೀವಿ. ಇವತ್ತು ಕಲಾ ಪ್ರತಿಭೋತ್ಸವವನ್ನು ಕನ್ನಡ ಸಂಸ್ಕೃತಿ ಇಲಾಖೆಯಿಂದ ಅದು ಬಹಳ ವರ್ಷಗಳಿಂದ ನಿಂತಿತ್ತು, ಈಗ ಅದು ನಡೀತಾ ಇದೆ ಅಂತಂದರೆ ಬಹಳ ಸಂತೋಷ. ಅವರುಗಳು ನಮಗೆ ತೀರ್ಪನ್ನು ಕೊಡ್ತಾರೆ. ಜಿಲ್ಲಾ ಮಟ್ಟದ ಸ್ಪರ್ಧೆಗಳು ನಡೆದ ನಂತರದಲ್ಲಿ ಬಹುಶಃ ಇದೇ ತಿಂಗಳಿನ 22 ಮತ್ತು 23ನೇ ತಾರೀಕು ಮೈಸೂರು ವಿಭಾಗೀಯ ಮಟ್ಟದ ಸ್ಪರ್ಧೆಗಳು ಮೈಸೂರಿನಲ್ಲಿ ನಡೆಯುತ್ತೆ. 8 ಜಿಲ್ಲೆಗಳು ಒಳಗೊಂಡಂತೆ ಸ್ಪರ್ಧೆಗಳು ನಡೆಯುತ್ತೆ. ಜಿಲ್ಲಾ ಮಟ್ಟದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದ ಸ್ಪರ್ಧಿಗಳು ವಿಭಾಗ ಮಟ್ಟದಲ್ಲಿ ಭಾಗವಹಿಸ್ತಾರೆ. ಒಟ್ಟು ಮೈಸೂರು ವಿಭಾಗದ 8 ಜಿಲ್ಲೆಗಳು ಈ ಒಂದು ವಿಭಾಗ ಮಟ್ಟದ ಮುಂದಿನ ವಿಭಾಗ ಮಟ್ಟದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಮುಖದಲ್ಲಿ ನಗು ಇರೋದು ಬರ್ತಿಡೆ. ಚೆನ್ನಾಗಿ ಹೇಳಿದ್ದಾರೆ. ಅವರಿಗೆ ಅನಂತ ಧನ್ಯವಾದಗಳು.
ಈಗ ಹಾಗಾಗಿ ಅವ್ರಿಗೆ ಬರಲಿಕ್ಕೆ ಮತ್ತೆ ಸಾಧ್ಯವಾಗಿಲ್ಲ. ಆದರೂ ಕೂಡ ಅವರು ನಿಜಲಿಂಗಪ್ಪನವರನ್ನ ಅವ್ರು ಎಲ್ಲಿವರೆಗೂ ಭಾರತದಲ್ಲಿ ಇರ್ತಾರೆ ಅಲ್ಲಿವರೆಗೂ ನಿಜಲಿಂಗಪ್ಪನವರನ್ನ ಮರೆಯೋದಕ್ಕೆ ಸಾಧ್ಯವಿಲ್ಲ ಅಂತ ನಿಜಲಿಂಗಪ್ಪನವರ ಹುಟ್ಟುಹಬ್ಬ ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಅವರ ಚಿಂತನೆಗಳನ್ನ ಈ ಸಮಾಜಕ್ಕೆ ಮುಂದೆ ಕೊಂಡೊಯ್ಯುವಂತ ಕೆಲಸವನ್ನ ಕಿರಣ್ ಶಂಕರ್ ಅವರು ತುಂಬಾ ಚೆನ್ನಾಗಿ ಹೇಳಿದ್ರು. ಇಲ್ಲೇನೋ ಕೇವಲ ನಾಟಕ ಇತ್ಯಾದಿ ಕಾರ್ಯಕ್ರಮಗಳನ್ನು ಮಾಡೋದಲ್ಲ, ಮುಂದಿನ ಪೀಳಿಗೆಗೆ ಏನ್ ಬೇಕು ಅದನ್ನ ನಾವು ಮಾಡ್ಬೇಕನ್ನುವಂತ ಮಾತನ್ನು ಹೇಳಿದ್ದಾರೆ. ಅದಕ್ಕೆ ಮುರುಘಾ ರಾಜೇಂದ್ರ ಮಠ ಮತ್ತು ನಾವೆಲ್ಲರೂ ಕೂಡ ಕೈ ಜೋಡಿಸಿ ಅವ್ರ ಜೊತೆಗಿರ್ತೀವಿ. ಅವ್ನು ಹೇಳಿದೆ ಮುಖ್ಯಮಂತ್ರಿ ಆಗಿದ್ರು ಮಕ್ಕಳಿಗೆ ಸೀರೆ ಕೊಡ್ಬೇಕಾಗಲಿ 1 ವರ್ಷ. ನಮ್ಮ ಹತ್ರ ದುಡ್ಡಿಲ್ಲಮ್ಮ, ಎಲ್ಲರೂ ಒಂದೊಂದು ಕೊಂಬಸದ ಕಣ ತೊಗೊಂಡು ಹೋಗ್ಬೇಕು. ಈ ವರ್ಷ ಅಷ್ಟೇ ಬಡತಾನೆ. ಮುಂದಿನ ವರ್ಷಕ್ಕೆ ಅಜ್ಜಿ ಇರಲಿಲ್ಲ. ನಿಜಲಿಂಗಪ್ಪನವ್ರು ಅವತ್ತು ಜ್ಞಾಪಿಸ್ಕೊಳ್ತಾರೆ, ಹೋದ ಸರಿ ನಿಮಗೆ ಸೀರೆ ಕೊಡ್ಸೋಕ್ಕಾಗಿರಲಿಲ್ಲ. ಈಗ ನನ್ನ 2 ಪೆನ್ಷನ್ ಬಂದು ನನ್ನ ಬ್ಯಾಂಕ್ನಾಗ ದುಡ್ಡಿದೆ. ಈ ಸರಿ ಎಲ್ಲರೂ ಸೀರೆ ಉಟ್ಕೊಂಡು ಅವ್ರಿಗೆ ಬೇಗ ಬಂದು ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳಿ. ಯಾಕೆಂದರೆ 6 ಲಕ್ಷ ಆದ ತಕ್ಷಣ ಅದು ಲಾಕ್ ಆಗುತ್ತೆ. ಮೆಟ್ರಿಕ್ ಟನ್ ಆದ ತಕ್ಷಣ ಲಾಕ್ ಆಗುತ್ತೆ. ಆದ್ದರಿಂದ ರೈತರು ಆದಷ್ಟು ಬೇಗ ನೋಂದಣಿಯನ್ನು ಮಾಡಿಸ್ಕೋಬೇಕು ಅಂತ ನಾನು ಈ ಮೂಲಕ ಕೇಳ್ಕೊತೀನಿ. ಜೊತೆಗೆ ಭತ್ತವನ್ನು ಸಹ ನಾವು ಖರೀದಿ ಮಾಡ್ತಾ ಇದ್ದೀವಿ. ಭತ್ತ ಸಾಮಾನ್ಯ ಭತ್ತಕ್ಕೆ 2369 ರೂಪಾಯಿ ಮತ್ತು ಗ್ರೇಡ್ ಎ ಭತ್ತಕ್ಕೆ 2389 ರೂಪಾಯಿ ಅಂತ ನಾವು ಖರೀದಿ ಆಲ್ರೆಡಿ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಿ ನೋಂದಣಿ ಕೇಂದ್ರವನ್ನು ನಾವು ಆಲ್ರೆಡಿ ಪ್ರಾರಂಭ ಮಾಡಿದ್ದೀವಿ. ಮಾರುಕಟ್ಟೆ ಪ್ರಾಂಗಣದಲ್ಲಿ ನೋಂದಣಿ ಕಾರ್ಯ ಪ್ರಗತಿಯಲ್ಲಿದೆ. ಮುಖ್ಯವಾಗಿ ಭತ್ತಕ್ಕೆ 2369 ರೂಪಾಯಿ ಸಾಮಾನ್ಯ ದರವಾಗಿ ನಿಗದಿಯಾಗಿದ್ದು, ಗ್ರೇಡ್ ಎಗೆ ಪ್ರತಿ ಕ್ವಿಂಟಲ್ಗೆ 2389 ರೂಪಾಯಿ ಕನಿಷ್ಠ ಬೆಂಬಲ ಬೆಲೆ ನಿಗದಿಯಾಗಿರ್ತದೆ. ನಮ್ಮ ಜಿಲ್ಲೆಯಲ್ಲಿ ಈ ವರ್ಷ ಸರಿಸುಮಾರು 10,500 ಹೆಕ್ಟೇರ್ ಪ್ರದೇಶದಲ್ಲಿ ಭತ್ತದ ಬೆಳೆಯನ್ನು ಬೆಳೆದಿದ್ದು, ರೈತ ಬಾಂಧವರು ಖರೀದಿ ಕೇಂದ್ರದ ಮೂಲಕ ತಮ್ಮ ಫಸಲನ್ನು ನೀಡಿ ಅದರ ಸದುಪಯೋಗವನ್ನು ಪಡ್ಕೋಬೋದಾಗಿರ್ತದೆ. ಚಾಮರಾಜನಗರ ಜಿಲ್ಲೆಯಲ್ಲಿ 4 ಕಡೆ ಖರೀದಿ ಕೇಂದ್ರವನ್ನು ತೆರೆದಿದ್ದೇವೆ. ಒಂದು ಚಾಮರಾಜನಗರ ಹಾಗೂ ಕೊಳ್ಳೇಗಾಲ, ಹನೂರು, ಸಂತೆಮರಳಿಯಲ್ಲಿ. ಹಾಗೂ ಭತ್ತವನ್ನು ಸಾಮಾನ್ಯ ದರ ಕ್ವಿಂಟಾಲ್ಗೆ 2369 ಇದೆ. ಹಾಗೂ ರಾಗಿ 4886 ಪ್ರತಿ ಕ್ವಿಂಟಾಲ್ಗೆ ದರವನ್ನು ಕೇಂದ್ರ ಸರ್ಕಾರ ನಿಗದಿಪಡಿಸಿದೆ. ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.